ಸಿಎಂ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ, ಕೆಜೆ ಜಾರ್ಜ್ಗೆ ಮತ್ತೆ ಇಂಧನ ಖಾತೆ ಕಾಯಂ ಆಗಿದೆ. ಇಂಧನ ಖಾತೆ ಕಾಯಂ ಮಾಡಿದ್ದಾರೆ ಕೆಜೆ ಜಾರ್ಜ್ ಅವರಿಗೆ. ಸತೀಶ್ ಜಾರಕಿಹೊಳಿ ಅವರಿಗೂ ಮತ್ತೆ ಲೋಕೋಪಯೋಗ ಖಾತೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಖಾತೆ ಎನ್ನಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಗೃಹ ಖಾತೆ ಜೊತೆಗೆ ಐಟಿ ಬಿಟಿ ಖಾತೆಯನ್ನ ನೀಡಲಾಗ್ತಾ ಇದೆ. ಬಹುತೇಕ ಖಾತೆ ಫೈನಲ್ ಮಾಡಿ ಹೈಕಮಾಂಡ್ಗೆ ಪಟ್ಟಿ ಕೂಡ ರವಾನೆಯಾಗಿದೆ. ಎಂಬಿ ಪಾಟೀಲ್ ಅವರಿಗೆ ಮತ್ತೆ ಬೃಹತ್ ಕೈಗಾರಿಕೆಯ ಖಾತೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಕೃಷ್ಣ ಭೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಎಕ್ಸ್ಚೇಂಜ್ ಆಗ್ತಾ ಇದೆ ಇಲ್ಲಿ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡಲಾಗಿದೆಯಂತೆ. ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಖಾತೆ, ಯುಟಿ ಖಾದರ್ ಅವರಿಗೆ ಆರೋಗ್ಯ ಖಾತೆ, ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತೆ ವೈದ್ಯಕೀಯ ಖಾತೆಯನ್ನ ನೀಡಲಾಗಿದೆ. ಬಹುಶಃ ಈಗ ಮೊನ್ನೆ ಏನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು, ಸೊ ಅವರಿಗೆ 80% ಹಿಂದೆ ಏನಿತ್ತು ಖಾತೆಗಳು ಅದೇ ಇದೆ. ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಖಾತೆ, ಇವರಿಗೆ ಚೇಂಜ್ ಆಗಿದೆ ನೋಡಿ. ಈಶ್ವರ್ ಖಂಡ್ರೆ ಅವರಿಗೆ ಅರಣ್ಯ ಇತ್ತು ಅವರಿಗೆ, ಬಟ್ ಈಗ ಗ್ರಾಮೀಣಾಭಿವೃದ್ಧಿ ಖಾತೆ, ಜೊತೆಗೆ ಕಂದಾಯ ಖಾತೆ ಕೃಷ್ಣ ಭೈರೇಗೌಡರಿಗಿತ್ತು, ಅದು ಈಗ ಪರಮೇಶ್ವರ್ ಅವರಿಗೆ ಹೋಗಿದೆ. ಜೊತೆಗೆ ನೂತನವಾಗಿ ಇನ್ನು ಎಸ್ ಮುನಿಯಪ್ಪ ಅವ್ರಿಗೂ ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆನೇ ಇತ್ತು, ಅದೇ ಇದೆ ಅವ್ರಿಗೂ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಹೊಸ ಸೇರ್ಪಡೆ ಇದು ನೋಡಿ. ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆಯ ಜೊತೆಗೆ ಐಟಿ ಬಿಟಿ ನೀಡಲಾಗಿದೆ. ಬಹುತೇಕವಾಗಿ ಖಾತೆ ಫೈನಲ್ ಮಾಡಿ ಹೈಕಮಾಂಡ್ಗೆ ಪಟ್ಟಿ ಕೂಡ ರವಾನೆಯಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಇತ್ತು ಮೊದಲು, ಈಗ ಜಲಸಂಪನ್ಮೂಲ ಖಾತೆ ನೀಡಲಾಗಿದೆ. ಅವರು ಕಂದಾಯ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಭೈರತಿ ಸುರೇಶ್ಗೆ ಸಾರಿಗೆ ಖಾತೆ ನೀಡಲಾಗಿದೆ. ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತೆ ವೈದ್ಯಕೀಯ ಖಾತೆಯನ್ನ ನೀಡಲಾಗಿದೆ. ಬಹುತೇಕವಾಗಿ 80% ಯಾವ್ದು ಇತ್ತು ಹಿಂದೆ, ಆದರೆ ಕೆಲವೊಂದಿಷ್ಟು ಮಾತ್ರ ಸಚಿವರಿಗೆ ಚೇಂಜಸ್ ಆಗಿದೆ. ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿದ್ರು, ಈಗ ಸಚಿವರಾದರು. MLC ಇದ್ದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರಾದರು, ಅವರಿಬ್ಬರಿಗೂ ಕೂಡ ಒಂದೊಂದು ಖಾತೆ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರು ಕಂದಾಯ ಖಾತೆ ಬೇಕು ಅಂತ ಹೇಳಿ ಕೇಳ್ತಾ ಇದ್ರು, ಬಟ್ ಸಿಕ್ಕಿಲ್ಲ ಅವರಿಗೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗ ಖಾತೆ ಅದೇ ಇದೆ. ಮುನಿಯಪ್ಪ ಅವ್ರಿಗೂ ಕೂಡ ಅದೇ ಖಾತೆ ಹಾಗೆ ಮುಂದುವರಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆಗೆ ಐಟಿ ಬಿಟಿ ಜೊತೆಗೆ ಗೃಹ ಖಾತೆಯನ್ನ ನೀಡಲಾಗಿದೆ. ಗೃಹ ಖಾತೆ ಬಂದು ಪರಮೇಶ್ವರ್ ಅವರಿಗೆ ಇತ್ತು, ಗೃಹ ಸಚಿವರಾಗಿದ್ರು, ಬಟ್ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಲಾಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಇನ್ನು ಎಂಬಿ ಪಾಟೀಲ್ ಅವ್ರಿಗೂ ಕೂಡ ಕೈಗಾರಿಕೆ ಖಾತೆನೇ ಇತ್ತು, ಅವ್ರಿಗೂ ಕೂಡ ಬೃಹತ್ ಕೈಗಾರಿಕೆ ಖಾತೆನೇ ಇತ್ತು. ಸೊ ಯಥಾಸ್ಥಿತಿಯನ್ನು ಕೂಡ ಡಿಕೆಶಿ ಅವರ ಕ್ಯಾಬಿನೆಟ್ನಲ್ಲಿ ಕಾಯ್ದಿರಿಸಲಾಗಿದೆ. ಜೊತೆಗೆ ಇನ್ನುಳಿದಂತೆ ನೂತನ ಶಾಸಕರಿಗೂ ಕೂಡ ಮಣೆ ಹಾಕಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಖುದ್ದಾಗಿ ಇನ್ನು ಡಿಕೆಶಿ ಅವರು ಕೂಡ ನೂತನ ಶಾಸಕರಿಗೆ ಮಣೆ ಹಾಕುವಂತಹ ವಿಚಾರ ಸಂಬಂಧವಾಗಿಯೂ ಕೂಡ ಮಾತನಾಡಿದರೆ. ಈಗಾಗಲೇ ಒಂದು ಲಿಸ್ಟ್ ಕೂಡ ರೆಡಿ ಆಗಿದೆ. ಪ್ರಥಮ ಹಂತದ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಿ ಆಯಿತು. ಜೊತೆಗೆ ನಿನ್ನೆ ಅದಕ್ಕೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರವನ್ನು ಮಾಡಿದ್ದಾಯಿತು. ಈಗ 2ನೇ ಮತ್ತು 3ನೇ ಹಂತದ ಲಿಸ್ಟ್ ಅನ್ನೋದು ಬರಬೇಕಾಗಿದೆ. ಬಟ್ ಈಗ ಲಿಸ್ಟ್ ಕೂಡ ಆಗಿದೆ, ಅದನ್ನು ಹೈಕಮಾಂಡ್ ನಾಯಕರಿಗೆ ಕೂಡ ಕಳಿಸಿದ್ದಾರೆ. ಬಟ್ ಅಲ್ಲಿಂದನೂ ಕೂಡ ಒಂದ್ಸಲ ಫೈನಲ್ ಆಗಿ ಬರಬೇಕು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಈಗ ಅಳೆದು ತೂಗಿ ಒಂದು ಲೆಕ್ಕಾಚಾರ ಹಾಕಿ 2ನೇ ಮತ್ತು 3ನೇ ಹಂತದ ಸಚಿವರ ಲಿಸ್ಟ್ ಕೂಡ ರೆಡಿ ಆಗಿದೆ. ಅನೌನ್ಸ್ ಯಾವತ್ತು ಮಾಡುವಂತಹ ಸಾಧ್ಯತೆಗಳಿದೆ, ಏನಿದೆ ಮಾಹಿತಿ? ಕುಸುಮ, ಇಲ್ಲಿಗ ಒಂದು ಬಹುಮುಖ್ಯವಾದ ಪ್ರಶ್ನೆ ಇದೆ. ಒಂದು, 2ನೇ ಪಟ್ಟಿ ಯಾವಾಗ ಬರುತ್ತೆ ಅಂತ ಹೇಳಿ, ಮತ್ತೊಂದು ಈಗ ಖಾತೆ ಹಂಚಿಕೆ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಖಾತೆಗಳನ್ನ ಪಟ್ಟಿಗಳನ್ನು ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ರಾತ್ರಿ ಒಳಗಡೆ ಈ ಒಂದು ಪಟ್ಟಿಯನ್ನು ಇಡಲಾಗುತ್ತೆ ಅಂತ ಹೇಳಿ. ಆದ್ರೆ ರಾತ್ರಿ ಆಗೋಗಿದೆ, ಇನ್ನು ಕೂಡ ಯಾರಿಗೆ ಯಾವ ಖಾತೆ ಅಂತೇಳಿ. ಯಾವಾಗ ಹಿಂದೆ ಎಲ್ಲ ನೋಡಿದ್ವಿ, ಯಾವತ್ತು ಬೆಳಿಗ್ಗೆ ಪ್ರಮಾಣ ವಚನ ಆದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಯಾರಿಗೆ ಯಾವ ಖಾತೆ ಅಂತ ಬರ್ತಾ ಇತ್ತು. ಆದ್ರೆ ಇಲ್ಲಿ ಖಾತೆಯಲ್ಲಿ ಕೂಡ ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ತನಗೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮನಸ್ಸಿಲ್ಲ ಅನ್ನುವಂತ ಮಾತುಗಳು. ಅದೇ ರೀತಿ ಕೃಷ್ಣ ಬೈರೇಗೌಡರಿಗೆ ಖಾತೆ ಸಿಗ್ಬೋದು ಅಂತ ಹೇಳಿ. ಆದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿದ್ದಾಗ ಒಂದು ಭರವಸೆಗಳನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ, ನಿಮಗೆ ನಾನು 2.5 ವರ್ಷ ಆದ್ಮೇಲೆ ಬೆಂಗಳೂರು ಎಸ್, ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು, ಕಂದಾಯ ಇಲಾಖೆ ಕೊಡ್ಲಿಲ್ಲ ಅಂತಂದ್ರೆ. ಸೊ ಅಸಮಾಧಾನ ಉದ್ಭವ ಆಗಿದೆಯಾ ಇಲ್ವಾ ಈ ಒಂದು ವಿಚಾರಕ್ಕೆ? ಅಂದ್ರೆ ಒಪ್ಕೊಂಡಿದ್ದಾರೆ ಎಲ್ಲಾ ಖಾತೆಗಳನ್ನ ಅವರು?
ಅಂದ್ರೆ ಈಗ ವಿಚಾರ ಏನಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಕೊಟ್ಟಂತ ಜಲಸಂಪನ್ಮೂಲ ಖಾತೆಯನ್ನ ಕೊಡಬಾರ್ದು ನನ್ಗಂತೇಳಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿಕ್ಕಂಥದ್ದು ಹಿಂದೆ ಅವರು ಸಾರಿಗೆ ಸಚಿವ ಆದಾಗ ಒಂದು ಅಸಮಾಧಾನಗೊಂಡಿದ್ರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಸಂಧಾನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸಂಧಾನದಲ್ಲಿ ಏನಂತ ಹೇಳಿದ್ರೆ ನಾನು 2 ವರ್ಷ ಆದ ಬಳಿಕ ಸಿಎಂ ಆಗ್ತೇನೆ, ಸಿಎಂ ಆದಾಗ ನಿಮಗೆ ಈ ಖಾತೆಯನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಕೊಟ್ಟ ಭರವಸೆನ ಈಡೇರಿಸಿಕೊಂಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಕೊಟ್ಟಂತ ಭರವಸೆ ಅಲ್ಲೋ ಅನ್ನೋ ಪ್ರಶ್ನೆಯನ್ನ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಹೀಗಾಗಿ ಯಾವುದೇ ಖಾತೆಯನ್ನು ನಾನು ಶಾಸಕನಾಗಿರ್ತೇನೆ ಬಿಟ್ರೆ ಇನ್ ಮುಂದೆ ಬೆಂಗಳೂರು ನಗರಾಭಿವೃದ್ಧಿ ಕೊಡೋದ್ರು ಕೊಡಿ, ಇದ್ರೆ ಬೇರೆ ಯಾವುದೇ ಖಾತೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಂದ್ರೆ ಮಾಜಿ ಸಿಎಂ ಕೊನೆಗೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಡಿಕೆಶಿ ಅವರು. ಈಗಾಗಲೇ ಅಸಮಾಧಾನಗಳು ಉಂಟಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂತಂದ್ರೆ ಬಹಳಷ್ಟು ಮಂದಿ ನಮ್ಗೆ ಇದೇ ಖಾತೆ ಬೇಕು ಅಂತ ಹೇಳಿ ಕೂಡ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ ಮೊದಲನೇ ಎಕ್ಸಾಂಪಲ್ ಆಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ನಾನು ರಾಜೀನಾಮೆಯನ್ನ ಕೊಟ್ಬಿಡ್ತೀನಿ, ನನಗೆ ಕಂದಾಯ ಇಲಾಖೆ ಕೊಡ್ಲಿಲ್ಲ ಅಂತ ಹೇಳಿ ಕೂಡ ಹೇಳಿದ್ರು.